ತೇಷಾಂ ಸತತಯುಕ್ತಾನಾಂ ಭಜತಾಂ ಪ್ರೀತಿಪೂರ್ವಕಂ ದದಾಮಿ ಬುದ್ಧಿಯೋಗಂ ತಂ ಯೇನ ಮಾಮುಪಯಾಂತಿ ತೇ. ಯಾರು ನನ್ನಲ್ಲಿ ಸತತವಾಗಿ ಬಿಡದೆ ಭಕ್ತಿಯನ್ನು ತೋರ್ತಾ ಇರ್ತಾರೋ ಮತ್ತೆ ನಿಷ್ಕಲ್ಮಶವಾಗಿ ನನ್ನಲ್ಲೇ ಅವರ ಮನಸ್ಸನ್ನ ಇಟ್ಟಿರ್ತಾರೋ ಅಂಥವ್ರಿಗೆ ಅಪರೂಪವಾದ ಜ್ಞಾನವನ್ನ ನಾನು ಕರುಣಿಸ್ತೇನೆ. ಆದ್ದರಿಂದ ಅವರು ನನ್ನನ್ನೇ ಬಂದು ಸೇರ್ತಾರೆ. ಇಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗಿರೋದೊಂದಿದೆ. ಜಸ್ಟ್ ದೇವರ ಬಗ್ಗೆ, ಅವರ ಗುಣಗಳ ಬಗ್ಗೆ, ಅವರ ವಿಷಯವನ್ನು ತಿಳಿಯುವ ಕಾರಣಕ್ಕೋಸ್ಕರ ಮಾತುಕತೆ ಆಡಿನೇ ಅದರಿಂದ ಭಕ್ತಿ ಬೆಳೆಸ್ಕೊಂಡು ದೇವರನ್ನೇ ಸೇರ್ಬೋದು ಅಂತ ಭಗವಂತ ಇಲ್ಲಿ ಹೇಳಿದ್ದಾರೆ. ಸೊ ಎಷ್ಟು ಈಸಿ ಅಂತ ಹೇಳ್ಬಿಟ್ಟು ಅವರೇ ನಮಗೆ ಹೇಳ್ತಾ ಇದ್ದಾರೆ ಅಂತ ನೀವೇ ಒಂದು ಸ್ವಲ್ಪ ಯೋಚನೆ ಮಾಡಿ. ಇಲ್ಲಿ ಇನ್ನೊಂದು ವಿಷಯ ಏನಂದ್ರೆ 3 ತರ ಭಕ್ತಿಯ ಸ್ಟೇಟಸ್ ಇದೆ. ಮೊದಲನೇದು ಪರಭಕ್ತಿ, ಅಂದ್ರೆ ದೇವರನ್ನ ಬಿಟ್ಟು ಬೇರೆ ಏನೂ ಇಲ್ಲ ಎಂದು ಅರಿಯುವುದು. ಇಲ್ಲಿ ದೇವರ ಬಗ್ಗೆ ಅರಿಯುವಂತ ಒಂದು ದಶೆ, ಇದಕ್ಕೆ ನಾವು ಜ್ಞಾನ ದಶೆ ಅಂತ ಕರಿತೇವೆ. ಎರಡನೇದು ಬಂದು ಪರಜ್ಞಾನ, ಅಂದ್ರೆ ದೇವರನ್ನ ನೋಡುವಂತ ಚಾತುರತೆಯಲ್ಲಿ ದೃಢ ನಿರ್ಧಾರವನ್ನ ಮಾಡಿ ಅದನ್ನೇ ಪಡೆಯೋದಕ್ಕೆ ಭಕ್ತಿಯನ್ನ ಮಾಡ್ತಾ ಇರೋದು. ಇಲ್ಲಿ ನಾವು ದರ್ಶನ ದಶೆ ಅಂತ ಕರಿತೀವಿ. 3ನೇ ಸ್ಟೇಜ್ ಬಂದು ಪರಮ ಭಕ್ತಿ, ಅಂದ್ರೆ ದೇವರ ಬಗ್ಗೆ ಎಲ್ಲ ಅರಿತು ಅವರನ್ನೇ ಸೇರಬೇಕು, ಇಲ್ಲ ಅಂದ್ರೆ ಏನೂ ಇಲ್ಲ ಎಂದು ತಿಳಿದು ಮಾಡುವಂತಹ ಭಕ್ತಿ. ಇದನ್ನೇ ನಾವು ಪ್ರಾಪ್ತಿ ದಶೆ ಅಂತ ಹೇಳ್ತೀವಿ, ಅಂದ್ರೆ ಮೋಕ್ಷ ಪ್ರಾಪ್ತಿಗೋಸ್ಕರ ಮಾಡುವಂತಹ ಒಂದು ಭಕ್ತಿ.